ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಕಾಡ ಅಗ್ರಹಾರ ರಸ್ತೆಯಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರಸ್ವಾಮಿ, ಶ್ರೀ ಗಣಪತಿ ಹಾಗೂ ಶ್ರೀ ಬಸವೇಶ್ವರ ಸ್ವಾಮಿಯ ನೂತನ ದೇವರುಗಳ ಪ್ರತಿಷ್ಠಾಪನೆ ಹಾಗೂ ದೇವಾಲಯ ಲೋಕಾರ್ಪಣೆ ಮಹೋತ್ಸವದ ಕಾರ್ಯಕ್ರಮವು ಭಕ್ತರ ಸಮ್ಮುಖದಲ್ಲಿ ಸಡಗರ ಮತ್ತು ಸಂಭ್ರಮದಿಂದ ನೆರವೇರಿತು. ಇನ್ನು ವಿಶೇಷವಾಗಿ ದೇವರುಗಳ ಪ್ರತಿಷ್ಠಾಪನೆ ಹಾಗೂ ಪ್ರಾಣ ಪ್ರತಿಷ್ಠೆ, ರುದ್ರಾಭಿಷೇಕ, ಜಯಾದಿ ಹೋಮ ಸೇರಿದಂತೆ ವಿವಿಧ ಪೂಜಾ ಕಾರ್ಯಕ್ರಮಗಳು ಶಾಸ್ತ್ರೋತ್ರವಾಗಿ ಆಗಮಿಕರಾದ ಶ್ರೀ ವಿಶ್ವನಾಥ್ ಶಾಸ್ತ್ರಿ ಹಗದೂರುರವರ ಮಾರ್ಗದರ್ಶನದಲ್ಲಿ ನಡೆದವು. ಇನ್ನು ಇದೇ ಸಂದರ್ಭದಲ್ಲಿ ರೆಡ್ಡಿ ಗುರುಪೀಠದ ಶ್ರೀ ವೇಮನಾನಂದ ಸ್ವಾಮಿಗಳು, ಶ್ರೀಮದ್ ರಾಜಾಪುರ ವೈರಧರ್ಮ ಸಿಂಹಾಸನ ಸಂಸ್ಥಾನ ಮಠದ ಡಾಕ್ಟರ್ ರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ಗೋಮಾಳಪುರದ ಸಂಸ್ಥಾನ ಹಿರೇಮಠದ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ದೇವತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಕ್ತರಿಗೆ ಆಶೀರ್ವಚನ ನೀಡಿ ಶುಭ ಹಾರೈಸಿದರು. ಹಾಗೆಯೇ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಡಿ.ವಿ. ಧನರಾಜು, ಉಪಾಧ್ಯಕ್ಷ ಕೆ. ಜಯಣ್ಣ, ಕಾರ್ಯದರ್ಶಿ ಹರೀಶ್ ಗಜಂಚಿ, ಅನಂತರಾಮು, ಪದಾಧಿಕಾರಿಗಳಾದ ಡಿ.ಬಿ. ಬಾಬುರೆಡ್ಡಿ, ಮಂಜುನಾಥ್ ರೆಡ್ಡಿ, ವಿಜಯಮ್ಮ, ಎಲ್. ಶಂಕರ್, ರೇಣುಕಾಂಬ, ಎಸ್.ಜಿ. ಉಮೇಶ್, ಪ್ರಫುಲ್ಲ, ಸೋಮಣ್ಣ ಸೇರಿದಂತೆ ದೊಮ್ಮಸಂದ್ರ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಹಾಗೂ ಮತ್ತಿತರರು ಹಾಜರಿದ್ದರು. देवाः इत्यनेन ब्रह्माण प्रियता इमां बलिं ददामि सवाहना सशक्तया सपरिवार समागत्यत्र स्थाने मत्कृतान् शेषोपचारान् स्वीकृत्य प्रसीदन्तु भवन्तु।
सर्वार्थसाधनोपाय सर्वेश्वर्यप्रदायक समस्त प्रप्रदेकारापालचन्द्राय नमः। इदे देवो गुरुदेवः सदा शिवः गुरु साक्षात् परं ब्रह्म तस्मै श्री गुरवे नमः। शिवसाम्बजै नमः पार्वतीपते नमः देव हर नमः पार्वतीपते नमः देव शिव नमः पार्वतीपते नमः देव श्रीमद्पञ्चाचार्य महाराज की। देवो गुरुदेवः सदा शिवः गुरु साक्षात् परं ब्रह्म तस्मै श्री गुरवे नमः। शिवसाम्बजै नमः पार्वतीपते नमः देव हर नमः पार्वतीपते नमः देव शिव नमः पार्वतीपते नमः देव श्रीमद्पञ्चाचार्य महाराज की।
ಬಾಗು ಶಿವಜ್ಞಾನಿಯಾಗು ಭವರೋಗನಿಗೂ ಬೆಳಕಿಗೆ ಸಾಗು ಗುರುವಿಗೆ ತಲೆ ಬಾಗು ಶಿವಜ್ಞಾನಿಯಾಗು ಭವರೋಗನಿಗೂ ಬೆಳಕಿಗೆ ಸಾಗು ಬಂದ ಜನ್ಮಗಳ ದುಃಖವನೆನೆದರೆ ಅದರಲ್ಲೇ ನಿಜ ಸೊಗಸು ಹಿಂದೆ ಮಾಡಿದ ಪಾಪ ಕರ್ಮಗಳ ಜಾಲದ ಕೆಸರಿನ ಹೊಲಸು ಬಂದ ಜನ್ಮಗಳ ದುಃಖವನೆನೆದರೆ ಅದರಲ್ಲೇ ನಿಜ ಸೊಗಸು ಹಿಂದೆ ಮಾಡಿದ ಪಾಪ ಕರ್ಮಗಳ ಜಾಲದ ಕೆಸರಿನ ಹೊಲಸು ತಂದೆ ತಾಯಿಗಳ ಮಡದಿ ಮಕ್ಕಳ ಮೋಹದ ಸಂತೆಯ ಕನಸು ಕುಂದು ಕೊರತೆಗಳ ಸಂಸಾರದಲ್ಲಿ ನಾನಾರೆಂಬುದು ನನಸು ಗುರುವಿಗೆ ತಲೆ ಬಾಗು ಶಿವಜ್ಞಾನಿಯಾಗು ಭವರೋಗನಿಗೂ ಬೆಳಕಿಗೆ ಸಾಗು ಈಗಾಗದೆನ್ನದೆ ಕಾಲ ಕಳೆಯದಿರೋ ಎಲ್ಲವೂ ಕಾಲಾಧೀನ ಭೋಗ ವಿಷಯದಲ್ಲಿ ಮರೆತು ಕುಳಿತರೆ ಹೋಯಿತು ಎನ್ನಯ ಮಾನ ಈಗಾಗದೆನ್ನದೆ ಕಾಲ ಕಳೆಯದಿರು ಎಲ್ಲವೂ ಕಾಲಾಧೀನ ಭೋಗ ವಿಷಯದಲ್ಲಿ ಮರೆತು ಕುಳಿತರೆ ಹೋಯಿತು ಎನ್ನಯ ಮಾನ ಯೋಗಾನಂದನ ಮರ್ಮವನರಿತರೆ ಅದುವೇ ನನ್ನಯ ಸುಜ್ಞಾನ ಯೋಗ ವಿಷಯದಲ್ಲಿ ತ್ಯಾಗವು ಇರಿಸಿತು ಶಿವನಲ್ಲಿ ಮೌನ ಗುರುವಿಗೆ ತಲೆ ಬಾಗು ಶಿವಜ್ಞಾನಿಯಾಗು ಭವರೋಗನಿಗೂ ಬೆಳಕಿಗೆ ಸಾಗು ಕಣ್ಣಿದ್ದರು ಕುರುಡಾಗಿ ಬಾಳದೆ ಲಿಂಗದ ಚಿಕ್ಕಳೆ ನೋಡು ಹೆಣ್ಣಿನಲ್ಲಿ ಕಾಯ್ತನವ ಕಾಣುತ್ತಾ ಶರಣು ಶರಣೆಯರ ಬಾಳು ಸಣ್ಣವನಾಗಿ ಭಕ್ತಿಯಿಂದಲೇ ಹೆಸರು ಇರುವಂತದ್ದು ಯಾವುದೇ ಶಿಕ್ಷಣ ಕ್ಷೇತ್ರಕ್ಕೆ ಇರ್ಬೋದು ಅಥವಾ ದೇವಸ್ಥಾನಗಳು ಕಟ್ಟಕ್ಕಿರ್ಬೋದು ಅಥವಾ ದಾನ ಧರ್ಮ ಮಾಡೋದಿರ್ಬೋದು ಎಲ್ಲರೂ ಸಹಕಾರ ಆಗಿ ಧ್ವಂಸಂದ್ರ ಗ್ರಾಮಸ್ಥರು ಸಹಕಾರ ಕೊಡ್ತಾ ಇದ್ದಾರೆ. ಫಸ್ಟ್ ನಾನು ಧ್ವಂಸಂದ್ರ ಗ್ರಾಮಸ್ಥರ ಪರವಾಗಿ ಅವರ ಪಾದ ಪದ್ಮಗಳಿಗೆ ಬೆನ್ನುವನ್ನು ಅರ್ಪಿಸ್ತಾ ಈ ಒಂದು ಸುಂದರ ವೀರಭದ್ರ ಸ್ವಾಮಿ ದೇವಸ್ಥಾನದ ಪ್ರತಿಷ್ಠಾಪನೆಯನ್ನ ವಿಜೃಂಭಣೆಯಿಂದ ಅವರ ಆಶೀರ್ವಾದದಿಂದ ಆಗಿದೆ. ಲೋಕ ಕಲ್ಯಾಣ ಆಗಬೇಕಾದ್ರೆ ಭಗವಂತನಲ್ಲಿ 3 ಗುಣಗಳನ್ನು ಇಟ್ಕೊಬೇಕು ಅಂತ ನಮ್ಮ ಪೂರ್ವಿಕರು ಹೇಳಿದ್ದಾರೆ. ದೈನಂದಿನ ಜೀವನದಲ್ಲಿ ಭಗವಂತ ಇದ್ದಾನೆ, ಭಗವಂತನ ನಂಬುವವರು ಯಾರೂ ಕೆಡಲ್ಲ, ಕೆಟ್ಟು ಇಲ್ಲ. ಭಗವಂತನ ನಂಬಬೇಕು ಅನ್ನೋಂಥದ್ದು ನಮ್ಮ ದಾಸರು ಹೇಳ್ತಾನೆ ಇದೆ. ನಂಬಿ ಕೆಟ್ಟವರು ಇಲ್ಲವೋ ರಂಗಯ್ಯ, ನಂಬದೇ ಕೆಟ್ಟರೆ ಕೆಡಲಿ ರಂಗಯ್ಯ ಅಂತ ಹೇಳ್ತಾರೆ. ಭಗವಂತ ನಂಬರು ಯಾರೂ ಕೆಟ್ಟಿಲ್ಲ, ಕೆಡೋದು ಇಲ್ಲ, ಚೆನ್ನಾಗಿರ್ತೇವೆ. ಆ ದೃಷ್ಟಿಕೋನದಲ್ಲಿ ಇವತ್ತು ನಾವು ಇಷ್ಟೆಲ್ಲ ಸ್ವಾಮೀಜಿಯವರನ್ನ ನಟವರಿಸ್ತಾ ಹುಟ್ಟು ಅನಿರೀಕ್ಷಿತ ಸಾವು ಶಾಶ್ವತ, ನಾವು ಸತ್ತೋಗ್ತೀವಿ. ಅದರಲ್ಲಿ 50 ವರ್ಷ ನಾವು ನಿದ್ದೆಯಲ್ಲೇ ಕಳೆದು ಬಿಡ್ತೀವಿ. ನಿದ್ದೆಯಿಂದ ಸಾಂಸಾರಿಕ ಜೀವನದಲ್ಲಿ ಒಂದು 30 ವರ್ಷ ಇರ್ತೀವಿ. ಅದು ಕಳೆದು ಹೋದ್ಮೇಲೆ ನಾವು ನೆರಳಾಡಿ ಜೀವನವನ್ನ ಆಸ್ತಿ ಹಣ ಅಂತಸ್ತು ಹೆಂಡತಿ ಮಕ್ಕಳನ್ನು ಗೋಳಾಡ್ಕೊಂಡು ನಾವು ಕಣ್ಣೀರಾಗ್ತಾ ಇರ್ತೀವಿ. ಕೊನೆಗೆ ಭಗವಂತನ ಸಾಹಿತ್ಯನ ನಾವು ಪಡೆಯೋಣ, ಅವರ ಸೇವೆಯನ್ನು ಮಾಡೋಣ. ಅವರ ಮಾರ್ಗದರ್ಶನದಲ್ಲಿ ಇದ್ದಷ್ಟು ದಿನ ದಾನ ಧರ್ಮ ಸೇವೆ ಸಮರ್ಪಣೆ ತ್ಯಾಗ ಬಲಿದಾನ 5 ಅಂಶಗಳನ್ನ ಕಣ್ಮುಂದೆ ಇಟ್ಕೊಂಡು ಈ ಒಂದು ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮ ರಕ್ಷಣೆ ಮಾಡೋಕ್ಕೆ ಇಂಥ ಸಾಧು ಸಂತರ ಆಶೀರ್ವಾದ ಇದೆ. ಸುಮಾರು 40,000 ವರ್ಷಗಳ ಇತಿಹಾಸ ಐತೆ ಸನಾತನ ಹಿಂದೂ ಧರ್ಮ. ಆ ಧರ್ಮಕ್ಕೆ ನಾವೆಲ್ಲರೂ ರಕ್ಷಿತರಾಗಬೇಕು, ಹೊಣೆಗಾರರಾಗಬೇಕು ಅಂತೇಳಿ ನಾವು ನಮ್ಮ ಕುಟುಂಬ ನಮ್ಮ ಮಕ್ಕಳಿಗೆ ಸಂಸ್ಕಾರಯುತವಾಗಿ ಪ್ರೇರಣೆಯನ್ನು ಕೊಟ್ಟು ಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನನ್ನು ಸ್ಮರಿಸಿಕೊಂಡು ಇಂಥ ದೇವಸ್ಥಾನದ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ದಯಮಾಡಿಸಿ ದರ್ಶನ ಕೊಟ್ಟು ಆಶೀರ್ವಾದ ಮಾಡಿ ಹರಿಸುತ್ತಿರುವಂತಹ ಆತ್ಮೀಯರು ಪರಮ ಪೂಜ್ಯರು ರಾಜೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಿಗೆ ಶ್ರೇಷ್ಠಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಆತ್ಮೀಯರಾಗಿರುವಂತಹ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳ ಪಾದಗಳಿಗೆ ಮಂಡ್ಯ ಅಧ್ಯಕ್ಷರಾಗಿರುವಂತಹ ದಂಡಾದವರಲ್ಲಿ, ಉಪಾಧ್ಯಕ್ಷರಾಗಿರುವಂತಹ ಜಯಣ್ಣ ಅವರಲ್ಲಿ, ಎಲ್ಲ ಆಡಳಿತ ಮಂಡಳಿಯ ಪ್ರಧಾನ ಕಾರ್ಯದರ್ಶಿ ಖಜಾಂಚಿ ನಿರ್ದೇಶಕರಲ್ಲಿ, ಶ್ರದ್ಧೆಯಿಂದ ಭಾಗವಹಿಸಿದಂತಹ ಧ್ವಂಸಂದ್ರದ ಎಲ್ಲ ಗ್ರಾಮಸ್ಥರಲ್ಲಿ, ವೀರಭದ್ರೇಶ್ವರನ ಒಕ್ಕಲು ಎಲ್ಲ ಭಕ್ತಾದಿಗಳಲ್ಲಿ
ಪ್ರತಿಯೊಬ್ಬರಿಗೆ ಪ್ರಣಾಮಗಳು. ನಮ್ಮ ದೈನಂದಿನ ಜೀವನದಲ್ಲಿ ದೇವರು ಅನ್ನೋ ಪದ ಹಾಸುವಕ್ಕಾಗಿದೆ. ಬೆಳಿಗ್ಗೆ ಎದ್ದಾಗಲಿಂದ ಹೇಳಿದಲ್ಲ, ದೇವನವ್ರು ಹೇಳಿದರು, ನಂಬಿ ಕೆಟ್ಟವರು ಯಾರಿಲ್ಲ. ದೇವರನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ. ಅವ್ನು ನಂಬಿಕೊಂತ ನಾವು ಅಮಾಸೆ ಹುಣ್ಣಿಮೆಯಿಂದ ಇದ್ದುಕೊಂಡು ಪ್ರತಿ ಹಬ್ಬ ಹರಿದಿನಗಳು ಪ್ರತಿಯೊಂದು ದಿನವೂ ಒಂದು ದೇವರಿಗೆ ಮೀಸಲಿಟ್ಟು ನಾವು ಸೋಮವಾರ ಈಶ್ವರ, ಮಂಗಳವಾರ ವೀರಭದ್ರ ಸ್ವಾಮಿ, ಬುಧವಾರ ಭೂಲಕ್ಷ್ಮಿ, ಗುರುವಾರ ರಾಯರು, ಶುಕ್ರವಾರ ಮಹಾಲಕ್ಷ್ಮಿ, ಶನಿವಾರ ಆಂಜನೇಯ ಸ್ವಾಮಿ, ಹಿಂಗೆ ತಿರುಗಿಕೊಂಡು ದೇವ್ರನ್ನ ಇಟ್ಕೊಂಡು ನಾವು ಆಧ್ಯಾತ್ಮ ಸಾಧನೆ ಮಾಡ್ತಾನೇ ಇದ್ದೀವಿ. ಇಲ್ಲಾಂದ್ರೂ ಕಣ್ಣ ದೇವ್ರು ನಮಗೆ ಬಿಡನೆ. ಈ ಎಲ್ಲ ಹಬ್ಬ ಮಾಡಿದ್ವಿ, ವ್ರತ ಮಾಡಿದ್ವಿ, ಎಲ್ಲ ಹಬ್ಬ ಹುಣ್ಣಿಮೆ ಮಾಡಿದ್ವಿ. ಇಷ್ಟೆಲ್ಲ ನಮ್ಮ ದೇವರ ಆರಾಧನೆ ಒಂದಿಗೆ ಎಲ್ಲಾದ್ರೂ ದೇವ್ರು ಭೇಟಿ ಆದನ? ಯಾರು ಭೇಟಿ ಆದನ? ದೇವರು ಕಣ್ಣ ನಮ್ಮ ಅನುಭವಕ್ಕೆ ಬಂತ. ದೇವರು ಅನುಭವಕ್ಕೆ ಬಂತ? ಏನ್ ಮಾಡಿದ್ರು ಅನುಭವಕ್ಕೆ ಬರಲಿಲ್ಲ ನಮಗೆ. ಯಾಕೆಂದ್ರೆ ನಾವು ಮನಸ್ಸನ್ನು ಹದ ಮಾಡ್ಕೊಳ್ದಂಗೆ ಹೊರಗೆ ಏನು ವ್ರತ ಮಾಡಿದ್ರು, ಏನು ಯಾತ್ರೆ ಮಾಡಿದ್ರು, ಎಲ್ಲಿ ಮುಳುಗಿದ್ರು, ಯಾವ ಕಾಟ್ಗೆ ಹೋಗಿ ತಪಸ್ಸು ಮಾಡಿದ್ರು, ಯಾವ ಸ್ವಾಮಿಗಳು ನಮಸ್ಕಾರ ಮಾಡಿದ್ರು, ಯಾವ ಗುಡಿಗೆ ಬಂದ್ರು ಏನು ಹತ್ತೋದಿಲ್ಲ. ಮನಸ್ಸು ಹದ ಮಾಡ್ಕೋಬೇಕು, ಮನಸ್ಸು ತಯಾರು ಮಾಡ್ಕೋಬೇಕು. ಮನಸ್ಸು ತಯಾರು ಮಾಡ್ಕೊಂಡ್ರೆ ಮಾತ್ರ ದೇವರು ನಮ್ಮ ಅನುಭವಕ್ಕೆ ಬರ್ತಾನೆ. ದೇವರು ಕಂಡಂತ ಅನುಭೂತಿ ನಮಗಾಗುತ್ತೆ. ಅಂತ ಹಿನ್ನೆಲೆಯಲ್ಲಿ ನಮ್ಮ ಆಧ್ಯಾತ್ಮ ಸಾಧನೆಯಲ್ಲಿ ಧರ್ಮಸಂದರನ ಎಲ್ಲ ಗ್ರಾಮಸ್ಥರು ಹಲವಾರು ದಿನಗಳಿಂದ ಬೇಡಿಕೆ ಆಗಿರುವಂತಹ ವೀರಭದ್ರ ಸ್ವಾಮಿಯನ್ನು ಇವತ್ತು ನಿಮ್ಮೂರಿನಲ್ಲಿ ಗ್ರಾಮಸ್ಥರಲ್ಲಿ ಸುಂದರವಾದ ದೇವಸ್ಥಾನ ಕಟ್ಟಿ ಪ್ರತಿಷ್ಠಾಪನೆಗೊಳಿಸಿದ್ರಿ. ಇಲ್ಲಿಂದ ಎಲ್ಲ ವೀರಭದ್ರ ಸ್ವಾಮಿಗಳ ಎಲ್ಲ ಒಕ್ಕಲದವರು ಇಮ್ಮಡಿ ಹಳೆಗೆ ಹೋಗ್ತಿದ್ರಂತೆ. ಅಲ್ಲಿ ಇಮ್ಮಡಿಯಲ್ಲಿ ಗುಂಡ್ಲೂರು ಎಲ್ಲ ಹೋಗ್ತಿದ್ದು ನಿಮ್ಮ ಮನೆ ದೇವರಾಗಿರುವಂತಹ ವೀರಭದ್ರ ಸ್ವಾಮಿಯನ್ನು ಕೆಂಡ ತುಳಿಸಕ್ಕೆ ಅಲ್ಲಿಂದ ದೇವರಲ್ಲಿ ಕರ್ಕೊಂಡ್ ಬರ್ತಿದ್ರಂತೆ ನಿಮ್ಮ ಆಧ್ಯಾತ್ಮ ಸಾಧನೆಗೆ, ನಿಮ್ಮ ವ್ರತಗಳ ನೇಮಕ ಸಲುವಾಗಿ. ಆ ನೇಪಥ್ಯದಲ್ಲಿ ಅಲ್ಲಿ ಹೋಗೋದು ಬೇಡ, ಇಲ್ಲೇ ನಮ್ಮ ದೇವರನ್ನು ಕರ್ಕೊಂಬರೋಣ ಅಂತ ನೀವೆಲ್ಲ ಹಲವಾರು ದಿನಗಳ ಚರ್ಚೆ ಮಾಡಿ ಇವತ್ತು ಸುಂದರವಾದ ದೇವಸ್ಥಾನವನ್ನು ಕಟ್ಟಿ 3 ದಿವಸ ಎದ್ದು ಬರಲಾಗಿದೆ. ವೃತ್ತಿಕರು ಕ್ರಮಬದ್ಧವಾಗಿ ಹೋಮ ಹವನಗಳಿಂದ ಪ್ರತಿಷ್ಠಾಪನೆಗೊಳಿಸಿದ್ದಾರೆ. ಎಲ್ಲ ಊರಿನ ಎಲ್ಲ ಗ್ರಾಮಸ್ಥರು ದೇಣಿಗೆ ಕೊಟ್ಟು ಸುಂದರವಾದ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ನಮ್ಮ ಧನರಾಜ್ ಅವರು ಪುರೋಹಿತರ ಸಲುವಾಗಿ ಒಂದು ಬಿಲ್ಡಿಂಗ್ ಅನ್ನು ಸಹ ಕಟ್ಟಿಕೊಟ್ಟಿದ್ದಾರೆ. ಹೀಗೆಲ್ಲ ಸಹಕಾರ ಮಾಡಿದಂತ ಎಲ್ಲ ಗ್ರಾಮಸ್ಥರಿಗೂ ಜೋರಾಗಿ ಚಪ್ಪಾಳೆ ಹೊಡೆದು ಅಭಿನಂದನೆ ಸಲ್ಲಿಸಬೇಕು. ವೀರಭದ್ರ ಸ್ವಾಮಿ ಶಿವನ ಮಾನಸ ಪುತ್ರ. ಗಣಪತಿ ಕುಮಾರಸ್ವಾಮಿ ಪ್ರತ್ಯಕ್ಷ ಪುತ್ರರಾದರೆ ವೀರಭದ್ರ ಸ್ವಾಮಿ ಮಾನಸ ಪುತ್ರ. ದಕ್ಷ ಯಜ್ಞದ ಟೈಮಲ್ಲಿ ದಾಕ್ಷಾಯಿನಿಗೆ ಅಪಮಾನ ಆದಾಗ, ಪಾರ್ವತಿ ದೇವಿಗೆ ಅಥವಾ ದಾಕ್ಷಾಯಿನಿಗೆ ಅಪಮಾನ ಆದಾಗ ಜಟನ್ನು ತೆಗೆದು ನೆಲದ ಮೇಲೆ ಹಾಕಿದ ತಕ್ಷಣ ಆಕೆ ರಕ್ಷಣೆ ಸಲುವಾಗಿ ವೀರಭದ್ರ ಸ್ವಾಮಿ ಉದ್ಭವ ಆಗ್ತಾರೆ. ಅದಕ್ಕೆ ಶಿವನ ಮಾನಸ ಪುತ್ರ. ಸದ್ಭಕ್ತರೇ, ವಿಶೇಷವಾಗಿ 3 ದಿನದಲ್ಲೂ ಕೂಡ ನಮ್ಮ ಲಿಂಗೈಕ್ಯ ಹಿಮಡಳ್ಳಿ ಶಾಸ್ತ್ರಿಗಳವರ ಸುಪುತ್ರರವರು, ಅವರ ಎಲ್ಲ ಸಂಗಡಿಗರು ಆಗಮೋಕ್ತ ರೀತಿಯಲ್ಲಿ ವಿಶೇಷವಾಗಿ ಕಳಶ ಸ್ಥಾಪನೆ, ಹೋಮ ಪೂರ್ಣಾವತಿ, ಕುಂಭಾಭಿಷೇಕವನ್ನು ನೆರವೇರಿಸಿದ್ದಾರೆ. ಎಲ್ಲರೂ ಕೂಡ ವೀರಭದ್ರ ಸ್ವಾಮಿಯ ದರ್ಶನ ಆಶೀರ್ವಾದವನ್ನ ಎಲ್ಲರೂ ಕೂಡ ಪಡ್ಕೊಂಡಿದ್ದೀರಿ. ಹಾಗೆ ನಮ್ಮ ಪರಮ ಪೂಜರು ಹೇಳ್ತಿದ್ರು, ಭಗವಂತನಿಗೆ ಮೊದಲೇನಿರ್ಬೇಕು ಅಂದ್ರೆ ಎಲ್ರಿಗೂ ಭಕ್ತಿ ಇರ್ಬೇಕು ಭಗವಂತನ ಮೇಲೆ ಅಂತ. ಯಾಕೆಂದ್ರೆ ಭಗವಂತನ ಮೇಲೆ ನಮ್ಗೆ ಯಾರಿಗೂ ಭಕ್ತಿ, ಶ್ರದ್ಧೆ, ವಿಶ್ವಾಸ ಇಲ್ಲ ಅಂದ್ರೆ ನೀವು ಎಷ್ಟೇ ನಮಸ್ಕಾರ ಆದ್ರೂ ಪ್ರಯೋಜನ ಇಲ್ಲ. ಈ ಭಗವಂತನಿಗೆ ಭಕ್ತಿಯಿಂದ ಒಂದು ನಮಸ್ಕಾರ ಆದ್ರೂ ಸಾಕು, ಭಗವಂತ ಆಶೀರ್ವಾದ ಮಾಡ್ತಾನೆ. ಅದಕ್ಕೆ ಪರಮ ಪೂಜರು ಹೇಳ್ತಾ ಇದ್ರು, ಮೊದಲು ಭಗವಂತನ ಎಲ್ಲರೂ ಕೂಡ ಭಕ್ತಿ ಇರಬೇಕು, ಶ್ರದ್ಧೆ ಇರಬೇಕು, ವಿಶ್ವಾಸ ಇರಬೇಕು ಅಂತ. ಅಂತ ನಿಟ್ಟಲ್ಲಿ ಈ ದೇವಸ್ಥಾನ ಸುಮಾರು ಒಂದು 8 ವರ್ಷಗಳಿಂದ ಈ ದೇವಸ್ಥಾನವನ್ನ
ಜೀರ್ಣೋದ್ಧಾರ ಮಾಡಬೇಕು ಉದ್ದೇಶ ಇಟ್ಕೊಂಡು ಧಮ್ಮಸಂದ್ರ ಗ್ರಾಮಸ್ಥರ ಸಹಕಾರದಿಂದ ಎಲ್ಲ ಆಡಳಿತ ಮಂಡಳಿಯವರು ಅತ್ಯಂತ ಸುಂದರವಾಗಿ ವೈಭವ ರೀತಿಯಲ್ಲಿ ದೇವಸ್ಥಾನ ಜೀರ್ಣೋದ್ಧಾರಗೊಂಡಿದೆ. ಏಕೆಂದರೆ ವೀರಭದ್ರ ರೌದ್ರ ಸ್ವರೂಪಿ ಅಂತಹ ವೀರಭದ್ರನ ಆಶೀರ್ವಾದ ಎಲ್ಲರ ಮೇಲೆ ಸದಾ ಇದ್ರೆ ಏನೇ ಕಷ್ಟ ಬಂದು ಕೂಡ ಜಯಿಸ್ಬೋದು. ವೀರಭದ್ರ ಸ್ವಾಮಿಯ ತಾಮಸ ಗುಣ, ಅವನ ಆಶೀರ್ವಾದ ಎಲ್ಲ ಶಿವದ ಮೇಲೆ ಇದ್ರೆ, ಅವನ ಆಶೀರ್ವಾದ ಇದ್ರೆ ಎಷ್ಟೇ ಕಷ್ಟ ಬಂದರೂ ಕೂಡ ಎಲ್ಲರೂ ಕೂಡ ಜಯಿಸ್ಬೋದು. ಅದಕ್ಕೆ ಹಿರಿಯರು ಹೇಳ್ತಾರೆ, ನಂಬರ ನಚ್ಚರು ಬರಿದೆ ಕರೆವರು, ನಂಬಲರಿಯರು ಲೋಕದ ಮನಜರು, ನಂಬಿಕರದಡೆ ಓಯನೇ ಶಿವನು, ನಂಬದೆ ನಚ್ಚದೆ ಬರಿದೆ ಕರ್ಕೊಂಡು ಕೊಮ್ಮ ಮಟ್ಕೊಟ್ಟು ದೇವ ಅಂತ. ಭಗವಂತನಲ್ಲಿ ಮೊದಲು ನಂಬಿಕೆ ಇರಬೇಕು. ಆ ಭಗವಂತನಲ್ಲಿ ನಂಬಿಕೆ ಇಟ್ಟು ನೀವು ಭಕ್ತಿಯಿಂದ ನಮಸ್ಕಾರ ಮಾಡಿದರೆ ಸಾಕು, ಆ ಭಗವಂತನ ಆಶೀರ್ವಾದ ಎಲ್ಲರ ಮೇಲೆ ಸದಾ ಇರುತ್ತೆ. ಯಾಕೆಂದ್ರೆ ನಮ್ಮ ಧನರಾಜರಾಗಿರ್ಬೋದು, ನಮ್ಮ ಧ್ವಂಸನ ಜಯಣ್ಣ ಎಲ್ಲ ಆಡಳಿತ ಮಂಡಳಿಯವರು ಅತ್ಯಂತ ಸುಂದರವಾಗಿ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಈ ದೇವಸ್ಥಾನ ನಿರ್ಮಾಣಕ್ಕೆ ಸಾಕಷ್ಟು ಎಲ್ಲ ದಾನಿಗಳು ಕೂಡ ವಿಶೇಷವಾಗಿ ತಮ್ಮ ತನುಮನದನ್ನು ಸೇವೆ ಸಮರ್ಪಣೆ ಮಾಡಿದ್ದಾರೆ. ಅವರಿಗೆ ಭಗವಂತ ಇನ್ನು ಹೆಚ್ಚಿನ ಆಯಸ್ಸು, ಆರೋಗ್ಯ, ಸುಖ, ಶಾಂತಿಯನ್ನು ಕೊಟ್ಟು ಕಾಪಾಡಲಿ. ಹಿರಿಯರು ಹೇಳ್ತಾರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ, ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಂಗೆ ಎಲ್ಲರೊಳಗದಾಗು ಮಂಕುತಿಮ್ಮ ಅಂತ. ಪ್ರತಿಯೊಬ್ಬರು ಕೂಡ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಿಕೊಂಡು ನೀವೆಷ್ಟೇ ಆಸ್ತಿ, ಅಂತಸ್ತು, ಏನು ಐಶ್ವರ್ಯ ಇದ್ರೂ ಕೂಡ ಯಾರು ಕೂಡ ತಗೊಂಡೋಗೋದಿಲ್ಲ. ಆದ್ರೂ ಮನುಷ್ಯನಿಗೆ ಆಸೆ, ಇನ್ನೂ ಬೇಕಪ್ಪ ಅಂತ ಆಸೆ. ಒಂದ್ ಮನೆ ಕಟ್ಟಿದ್ರೆ ಇನ್ನೂ ದೊಡ್ಡ ಮನೆ ಕಟ್ಟಬೇಕು ಅಂತ ಆಸೆ, ಇನ್ನೂ ದೊಡ್ಡ ಮನೆ ಕಟ್ಟಬೇಕು ಅಂತ ಆಸೆ. ಮನುಷ್ಯನ ಆಸೆಗೆ ಕಡಿಮೆ ಆಗೋದೇ ಇಲ್ಲ. ದೊಡ್ಡದು ಬೇಕು ಅನ್ಸುತ್ತೆ, ಇನ್ನೂ ದೊಡ್ಡದು ಬೇಕು ಮನೆ ಅನ್ಸುತ್ತೆ. ಆತರ ಮನುಷ್ಯನ ಆಸೆಗೆ ಕೊನೆ ಇಲ್ಲ. ಆದರೆ ಭಗವಂತನಿಗೆ ಭಕ್ತಿಯಿಂದ ಒಂದು ನಮಸ್ಕಾರವನ್ನು ಮಾಡಿದ್ರೆ ಭಗವಂತನ ಆಶೀರ್ವಾದ ಯಾವಾಗಲೂ ಶಿರದ ಮೇಲೆ ಇರುತ್ತೆ ಅಂತ ನಿಟ್ಟಲ್ಲಿ ಈ ದೇವಸ್ಥಾನದ ಅತ್ಯಂತ ಸುಂದರ ಎಲ್ಲ ಭಕ್ತರಿಗೆ ಆ ಭಗವಂತ ಆಯಸ್ಸು, ಆರೋಗ್ಯ, ಸುಖ, ಶಾಂತಿಯನ್ನು ಕೊಟ್ಟು ಕಾಪಾಡಲಿ. ಈ ದೇವಸ್ಥಾನದ ಆಡಳಿತ ಮಾಡಿರುವಂತಹ ಧನರಾಜ್ ಆಗಿರ್ಬೋದು, ಜಯಣ್ಣ ಆಗಿರ್ಬೋದು, ಎಲ್ಲ ಪ್ರಧಾನ ಕಾರ್ಯದರ್ಶಿ ಹರೀಶ್ ಆಗಿರ್ಬೋದು, ಎಲ್ಲ ಸಂಗಡಿಗರು ಕೂಡ ಅತ್ಯಂತ ಸುಂದರವಾಗಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ವಿತ್ತಗೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣ್ಯನ ಆದಿಯಲ್ಲಿ ಗುಮ್ಮಡಾಪುರದಲ್ಲಿ ಎಲ್ಲರ ಪಾದಕ್ಕೆ ಸ್ಪರ್ಶುತ್ತ ನಮಗೂ ನಿಮಗೂ ಎಲ್ಲ ಆರಾಧ ದೇವಿಯಾಗಿರ್ತಕ್ಕಂಥ ನಮ್ಮ ಗುಮ್ಮಡಾಪುರದ ಗುಂಡಗೌಡರ ಪಾದಕ್ಕೆ ಸ್ಪರ್ಶುತ್ತ ಆನೇಕಲ್ ತಾಲೂಕಿನ ಧ್ವಂಸಂದ್ರ ಕಾಡಗ್ರಾರದಲ್ಲಿ ನಿಲ್ಲಿಸಿರ್ತಕ್ಕಂಥ ಪುರಾತನ ಬುದ್ಧಕಾಡೆ ಸಮೇತ ವೀರಭದ್ರ ಸ್ವಾಮಿ, ಗಣಪತಿ ಮತ್ತು ಬಸವೇಶ್ವರ ನೂತನ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅಂಗವಾಗಿ ವೇದಿಕೆ ಮೇಲೆ ಆಗಿಸಿರ್ತಕ್ಕಂಥ ಗುರು ರೆಡ್ಡಿ ಗುರುಪೀಠದ ಹಿರೇಹಳ್ಳಿ ದಾವಣಗೆರೆ ಶ್ರೀ ಹೇಮಾನಂದ ಸ್ವಾಮಿಗಳವರ ಪಾದಕ ಪಡಬಿಟ್ಟು, ಹಾಗೆ ಆನೇಕಲ್ ತಾಲೂಕಿನ ರಾಜಾಪುರ ಸಂಸ್ಥಾನ ಮಠದ ಶ್ರೀ ಷಡಕ್ಷರ ಬ್ರಹ್ಮ ಪಟ್ಟದ ರಾಜೇಶ್ವರ ಶಿವಾಚಾರ್ಯ ಸ್ವಾಮಿಗಳವರ ಪಾದಕ ಪಡಬಿಟ್ಟು, ಹಾಗೂ ಧಮ್ಮಸಂದ್ರ ಗ್ರಾಮದ ಅಧಿಕಾರ ಆಗಿರ್ತಕ್ಕಂಥ ಟ್ರಸ್ಟಿನ ಡಿ.ವಿ. ಧನರಾಜ ಮತ್ತು ಕೆ. ಜಯಣ್ಣ ಮತ್ತು ಹರೀಶ್ ಎಸ್ ಇವರ ಆಡಳಿತಾಧಿಕಾರಿಗಳ ಎಲ್ಲರನ್ನೂ ಆಶೀರ್ವಿಸುತ್ತಾ, ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಾತೆಯವರು ಮತ್ತು ಭಕ್ತಾದಿಗಳನ್ನ ಆಶೀರ್ವಿಸುತ್ತಾ 3 ದಿನಗಳ ಕಾಲ ಈ ಹೋಮ ಯಾಗಾದಿಗಳನ್ನು ಹೆಚ್ಚಿಕೊಂಡು ಬಂದಿರತಕ್ಕಂಥ ನಮ್ಮ ಲಿಂಗೈಕ್ಯ ಇಮಡಹಳ್ಳಿ ವೀರಭದ್ರ ಶಾಸ್ತ್ರಿಯವರ ಮೊಮ್ಮಕ್ಕಳಾಗಿರೋ ಹರೀಶ್ ಶಾಸ್ತ್ರಿಗಳವರು, ಅವರ ಬೃಂದದವರು ಕೂಡ 3 ದಿನಗಳ ಕಾಲ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ದೇವಸ್ಥಾನ ಕಟ್ಟೋದು ಬಹಳ ಸುಲಭವಾದ ಕೆಲಸ. ದೇವಸ್ಥಾನ 8 ವರ್ಷ ಆದರೂ ಕೂಡ ದೇವನ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಈ ದೇವಸ್ಥಾನ ಕಟ್ಟಿಸಿ ಅವರು ಪೂಜೆ ಮಾಡೋದು ಬಹಳ ಕಷ್ಟವಾದ ಕೆಲಸ ಇದೆ. ಅದಕ್ಕಾಗಿ ಹೇಮಾನಂದ ಸ್ವಾಮಿಗಳು ಹೇಳಿದ್ದಾರೆ,
ಕಲ್ಲುವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಶಿಲಾವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದಕ್ಕೂ 48 ದಿನಗಳ ಕಾಲ ಪೂಜೆ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇರಬೇಕು. ಮಂಗಳವಾರ ವೀರಭದ್ರ ಪ್ರಿಯವಾದ ದಿನ, ವಾರಕ್ಕೊಂದ್ಸಾರ ಅದು ಪೂಜೆ ಮಾಡಬೇಕು, ಇಲ್ಲ ಪ್ರತಿನಿತ್ಯ ಪೂಜೆ ಮಾಡಿದ್ರು ಒಳ್ಳೆಯದು. ವಿಶೇಷ ಪೂಜೆ ಪೌರ್ಣಮಿ ಅಮಾವಾಸ್ಯೆಯಲ್ಲಿ ವಿಶೇಷ ಪೂಜೆ ಹೋಮ ಮಾಡಬೇಕು. ಅವೆಲ್ಲ ಸುಲಭವಾದ ಕೆಲಸಗಳಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿರ್ತೀವಿ. ನಮ್ಮ ಹಿಂದೂ ಸಂಸ್ಕೃತಿ ಇವಾಗ ಹಿಂದೂ ಜನಜಾಗೃತಿ ಎಲ್ಲ ಕಡೆ 3000 ಕೂಡ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲೆಲ್ಲ ಒಬ್ಬರೊಬ್ಬರು ಒಂದು ಕಡೆ ಹೋಗ್ತಾ ಇರ್ತಾರೆ. ಆದರೆ ಇದನ್ನ ಏನಾಗಿದೆ ಅಂದರೆ ನಮ್ಮ ಹಿಂದೂ ಸಮಾಜದಲ್ಲಿ ಯಾವಾಗ ಯಾರನ್ನ ಒಂದು ಅದು ಎತ್ಕೊಂಡು ಅದು ಮುಂದ್ಕೋತಾ ಇರ್ತಾರೆ. ಅದೇ ಕ್ರಿಶ್ಚಿಯನ್ಸಲ್ಲಿ ನೋಡಿ, ಭಾನುವಾರ ಏನೇ ಕೆಲಸ ಮಾಡ್ತಾರೆ ರಜೆ ಹಾಕ್ಬಿಟ್ಟು ಅವ್ರ ಚರ್ಚಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಏನೇ ಕೆಲಸ ಇರಲಿ ಕೂಡ ಅವ್ರನ್ನ ಮಿಸ್ ಮಾಡಲ್ಲ. ಅವ್ರು ವಾರಕ್ಕೊಂದ್ಸರಿ ಇರ್ತಾರೆ. ಮುಸ್ಲಿಮರು ಎಷ್ಟಿರ್ತದೆ, ಮುಸ್ಲಿಮ್ ಬೆಳಗ್ಗೆ 3 ಟೈಮ್ ಮಾಡ್ತಾರೆ. ಮಧ್ಯಾಹ್ನ ಬೆಳಗ್ಗೆ ನಿಮೋದ್ ಮಾಡ್ತಾರೆ. 5 ಗಂಟೆ ನಾವು ಹೇಳೋದು ಮೊದಲೇ ನಿಮೋದ್ ಮಾಡಿ ಅವರು ಅಲ್ಲ ಅಂತಾರೆ. ಅದನ್ನ ಅವರೇ ದೇವ್ರ ಪ್ರಾರ್ಥನೆ ಮಾಡೋದು. ನಮ್ಮಲ್ಲಿ 5 ಗಂಟೆ ಅದು ಕೂಡ ಒಬ್ಬರು ಇದ್ದಿರಲ್ಲ. ಭಾನುವಾರ ಅದು ಇನ್ನೂ ಎದ್ದೇ ಇರಲ್ಲ. ಭಾನುವಾರ ಯಾರ ಮನೆಗೆ ಹೋಗ್ಬೇಕಾದ್ರೆ 10 ಗಂಟೆ ಮೇಲೆ ನಾವು ಹೋಗ್ಬೇಕು. ಇಲ್ಲ ಇದ್ದಿರಲ್ಲ ಬಿಡಪ್ಪ ಅವ್ರು ನೋಡ್ಬೇಕು. ಅವ್ರು ಆ ಥರ ಮಾಡ್ತಾರೆ. ಮಧ್ಯಾಹ್ನ ಒಂಥರ ಮಾಡ್ತಾರೆ. ಉದಾಹರಣೆ ನೋಡಿ, ಯಾವುದೇ ಒಂದು ಕೆಲಸ ನಾವೇನೋ ಮಾಡಬೇಕಾದ್ರೆ, ಒಂದು ಗಾಡಿ ಏನೋ ರಿಪೇರಿ ಮಾಡಿಸ್ಬೇಕಾದ್ರೆ ನಾವು ವರ್ಕ್ಶಾಪ್ಗೆ ಹೋಗ್ಬೇಕಾದ್ರೆ 1 ಗಂಟೆ ಮೇಲೆ ಹೋಗ್ಬೇಕು. 1 ಗಂಟೆಗೆ ಹೋದ್ರೆ ನಮ್ಮಲ್ಲಿ ಬಿಚ್ಚಿಬಿಟ್ಟು ಹೋಗ್ಬಿಡ್ತಾನೆ. ಬಿಚ್ಚಾಕ್ಬಿಟ್ಟು ಬರ್ತೀನಿ ಸ್ವಾಮಿ ನಿಗೋಸ್ಗೆ ಹೊಟ್ಟಪ್ಪ. ಒಂದು ಎಷ್ಟೇ ಕೆಲಸ ಆದ್ರೂ ಕೂಡ ಅವನು ಅದಕ್ಕಂತ ಮಾಡ್ತಾನೆ. ನಮ್ಮಲ್ಲಿ ಮನೆ ಅಂದವಾಗಿ ಕಟ್ಟಿರ್ತಾರೆ. ಮನೇಲಿ ದೇವ್ರ ಮನೆ ಇರ್ತದೆ, ದೀಪ ಇರ್ತದೆ, ನಮ್ಮ ಮನೆ ದೇವ್ರ ಫೋಟೋ ಇರ್ತದೆ, ಇಲ್ಲ ಗಣಪತಿನ ಅವ್ರಿಗೆ ಇಷ್ಟವಾದ ದೇವ್ರು ಇಟ್ಟಿರ್ತಾರೆ ಫೋಟೋ. ಆ ಫೋಟೋ ಪೂಜೆ ಮಾಡೋಕ್ಕೆ ಟೈಮ್ ಇರಲ್ಲ. ಆದರೆ ಅವ್ರು ಏನಲ್ಲಿ ಟೈಮ್ ಕಳೀತಾರೆ ಅಂದರೆ ಫೋಟೋ ಅವ್ರು ಏನೋ ಟೈಮ್ ಕಳೀತಾ ಇರ್ತಾರೆ ಅಂದರೆ ಎಲ್ಲ ಇದು ಟಿವಿಗಳಿದೆ ಅಲ್ಲ, ಅದ್ರ ಮುಖಾಂಡ ನೋಡ್ಕೊಂಡು ಅವನ್ನೆಲ್ಲ ನೋಡ್ಕೊಂಡು ಕಾಲ ಕಳೀತಾರೆ ಹೊರತಾಗಿ ಇವ್ರು ಹೇಳಿದ್ರು ಜಯಣ್ಣು, ನಮ್ಮ ಊರಿದೆ 3 ವಿಧದಲ್ಲಿದ್ದೀರಿ, ನಾವು ಮಾಡಬೇಕಾದ ಕೆಲಸ ಇಷ್ಟು. ನಾವು ಅಂತ್ಯದಲ್ಲಿ ದೇವ್ರನ್ನ ಕಾಣಬೇಕಾದ್ರೆ ನಾವು ಭಕ್ತಿಯಿಂದ ಪೂಜೆ ಮಾಡಬೇಕು, ದೇವ್ರನ್ನ ಮಾಡಬೇಕು. ಅದಕ್ಕಾಗಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಧ್ವಂಸದಲ್ಲಿ 45 ವರ್ಷ 80ನೇ ಇಸ್ವಿಯಿಂದ ಕೊಂಡೋಸ್ ಮಾಡ್ತಾಯಿದ್ರು. ಗುಗ್ಗಳ ಅಂತೇಳಿ ಕೊಂಡ ಮಾಡ್ತಾಯಿದ್ರು. ಅವಾಗ ನಮ್ಮ ಲಿಂಗೈಕ್ಯ ನಮ್ಮ ಇವರಿದ್ರು ಆರಾಧ್ರು ಅಂತ, ವಿರೂಪಾಕ್ಷಾರಾಧ್ರು, ಅವರು ಜಯಣ್ಣವರು ಮತ್ತು ನಮ್ಮ ರಾಜಶೇಖರ್ ಮೂರ್ತಿ ಅವ್ರ ಮನೇಲಿ ಬುಡ್ಕೊಂಡು ಅಲ್ಲಿ ಪೂಜೆ ಮಾಡ್ಕೊಂಡು ಕೊಂಡ ಮಾಡ್ತಾಯಿದ್ರು. ಅದು ಯಾವುದೋ ಒಂದು ದೇವಸ್ಥಾನ. ಆ ದೇವಸ್ಥಾನ ಕೊಂಡ ಮಾಡಿ ಪೂಜೆ ಮಾಡೋದಕ್ಕೆ ಅವನು ಒಬ್ಬರೇ ಇದು ಮಾಡೋಣ, ಸಮಸ್ಯೆ ಮಾಡೋಣ. ಪಾಪ ನಮ್ಮ ರೆಡ್ಡಿ ಜನಾಂಗದವರೆಲ್ಲ ಸೇರ್ಕೊಂಡು ಕೂಡ ಹೇಳಿದ್ರು ಕೂಡ ಕೇಳ್ತಾರೆ, ಇಲ್ಲಿ ಮಾಡಿಕೊಡ್ದು ಯಾಕೆ ಮಾಡ್ಬೇಕು, ನೀವು ಇರ್ಬೋದು ಕೊಂಡ ಇಲ್ಲ ಯಾಕೆ ಮಾಡಬೇಕು, ಬೇರೆ ಒಂದು ಕಡೆ ಎಲ್ಲ ಖರ್ಚು ಮಾಡಿ ಕಾಡ್ರಲ್ಲ. ಆಮೇಲೆ 5-6 ವರ್ಷ ಹಂಗೆ ಆಚರಣೆ ಮಾಡಿದ್ರು. ಆಮೇಲೆ ನಮ್ಮ ರಾಜಶೇಖರ್ ಇದ್ರು, ಅವ್ರ ಮಗ ಇದ್ರು, ಮತ್ತು ಜಯಣ್ಣವ್ರು ಮುಂದಾಕೊಂಡು ನಾನು ಹೇಳಿದೆ ಅವತ್ತು, ಇವತ್ತು ಬಿಡಿ ರಾಜಣ್ಣವ್ರ ಇಲ್ಲಿ ಕೊಂಡ ಮಾಡಕ್ಕೆ ಹೋಗ್ರಿ ಜಯಣ್ಣವ್ರ, ದೇವಸ್ಥಾನ ಕಟ್ಟಗಂಟ ಧ್ವಂಸದ ಕೊಂಡಬೋಸು ಮಾಡಬೇಡ್ರಿ, ಹೊಸ ದೇವಸ್ಥಾನ ನಿರ್ಮಾಣ ಮಾಡ್ರಿ, ಆಮೇಲೆ ಕೊಂಡಬೋಸು ಮಾಡಿರಿ. ಯಾಕೆ ಅವ್ರು ಪೂಜೆ ಮಾಡಿ ಕೊಂಡ ಮಾಡಿ ಈರ್ಬೋದ ಸ್ವಾಮಿ ಅಂದ್ರೆ ಏನಂತ ತಿಳ್ಕೊಳ್ಳೋ. ಈರ್ಬೋದ ಸ್ವಾಮಿ ಅಂದ್ರೆ ಏನು, ಅವ್ನ ಗಣಪತಿ ದೇವಸ್ಥಾನ ಊರುತ್ತೆ. ಆದ್ರೂ ಕೂಡ ಇವ್ರನ್ನೆಲ್ಲ ಚುನಾಯಿಸ್ತಾನೆ, ಮಾಡಿಕೊಡ್ದು ಹಂಗೆ ಹಿಂಗೆ ಅಂತ. ಆಮೇಲೆ ಜಯಣ್ಣ ಆಗ್ಬೋದು ಹಂಗೆ ನಿಲ್ಸ್ಬಿಟ್ರು. 3 ವರ್ಷ ನಿಲ್ಲಿಸಿ ಸುಮಾರು ಒಂದು 5 ವರ್ಷ ಆಗಿರ್ಬೇಕು. 5-6 ವರ್ಷ ಆಗಿ ಕೊಂಡಬೋಸ ನಿಲ್ಲಿಸಿ ಆಮೇಲೆ ಪುನಃ ಇವರು ಇಲ್ಲಿ ಜಾಗ ಇದು ಮಾಡಿ ನಮ್ಮ ಧ್ವಂಸಂದ್ರ ರೆಡ್ಡಿ ಜನಾಂಗದವರು ಮತ್ತು ವೀರಶೈವರು ಇತರೆ ಇರ್ತಕ್ಕಂಥ ಎಲ್ಲರೂ ಕೂಡ ಈ ನಿರ್ಮಾಣ ಮಾಡಿ ಈ ದೇವಸ್ಥಾನ ಅಚ್ಚುಕಟ್ಟಾಗಿ ಕಟ್ಟಿದ್ದೀರಿ. ಈ ದೇವಸ್ಥಾನಕ್ಕೆ ಒಳ್ಳೆ ಕಳೆ ಬಂದಿದೆ. ವಿಷ್ಣು ಬ್ರಹ್ಮ ಮಹೇಶ್ವರದಂಗೆಲ್ಲ ಸ್ವಾಮಿಗಳು ಬಂದಿದ್ದಾರೆ. ಅವ್ರ ಪಾದ ಪರಿಚಯ ಆಗಿದೆ. ಎಲ್ಲರೂ ಕೂಡ ಒಳ್ಳೆ ತೇಜಸ್ಸಾಗಿ ದೇವಸ್ಥಾನ ನಿರ್ಮಾಣ ಮಾಡಿದ್ದೀರಿ. ಬುದ್ಧಕಾಳಿ ಸಭಾದ ವೀರಭದ್ರ ಸ್ವಾಮಿ ದೇವಸ್ಥಾನ ವೀರಶೈವ ಧರ್ಮಕ್ಕೆ ಗೋತ್ರ ಪುರುಷನಾಗಿರ್ತಕ್ಕಂಥ ವೀರಶೈವ ಧರ್ಮಕ್ಕೆ ಗೋತ್ರ ಪುರುಷ ವೀರಭದ್ರ ಸ್ವಾಮಿ ಬುದ್ಧಕಾಳಿ ಸಮೇತ. ಅದಕ್ಕಾಗಿ ನಾವೆಲ್ಲ ಕೂಡ ಇಲ್ಲೇ ಪೂಜೆ ಮಾಡಬೇಕು. ಇವತ್ತೆಲ್ಲ ಪೂಜೆ ಮಾಡಿದ್ದೀರಿ. ದೇವಸ್ಥಾನ ಮುಂದೆ ನಾವೆಲ್ಲ ಇದ್ದೀರಿ. ನೀವು ನಾವೆಲ್ಲ ಸೇರಿ ಪೂಜೆ ಮಾಡ್ತಾ ಇರ್ತೀರಿ. ಇನ್ನೇನು ಇವಾಗೆಲ್ಲ ಓಂ ಶಕ್ತಿ ನಿಂತೋಯ್ತು, ಇನ್ನೆಲ್ಲ ನಿಂತೋಯ್ತಾ ಬಂದ್ಬಿಡ್ತು. ಎಲ್ಲ ಬೇರೆ ಬೇರೆ ಕಡೆ ಹೋಗ್ಬಿಡ್ತಾರೆ. ಅಯ್ಯಪ್ಪ ಸ್ವಾಮಿ ಕೆಲವು ಜನ ಹೋಗ್ತಾರೆ, ಓಂ ಶಕ್ತಿ ಕೆಲವು ಜನ ಹೋಗ್ತಾ ಇರ್ತಾರೆ. ನಾವು ಬಟ್ಟೆ ವೇಷ ಬದಲಾಯಿಸ್ಕೊಂಡು ನಮ್ಮ ಮನಸ್ಸಲ್ಲಿ ಇರೋದ್ರೆ ಮನುಷ್ಯರ ಭಕ್ತಿ ಚೇಂಜ್ ಮಾಡೋಕ್ಕೆ ಯಾರಿಂದ ಆಗಲ್ಲ. ಮನುಷ್ಯರ ಭಕ್ತಿ ಚೇಂಜ್ ಮಾಡೋಕ್ಕೆ ದೇವರೊಬ್ಬನ ಸ್ಮರಣೆ ಮಾಡೋದು.
ಬಟ್ಟೆ ಎಲ್ಲ ಹಾಕೊಂಡು ಕೆಂಪಟ್ಟೆ ಹಾಕೊಂಡು ಓಂ ಶಕ್ತಿಗೆ ಹೋಗಿ ಬಂದ್ಬಿಟ್ರೆ ಅವ್ರು ಏನಾದ್ರು ಬಿಡ್ತಾರೆ. ಆಮೇಲೆ ಇದಕ್ಕೆ ಹೋಗಿ ಬಂದರೆ ನಾನು ಕಾದು ಇದಕ್ಕೆ ಅಯ್ಯಪ್ಪ ಸ್ವಾಮಿಗೆ ಹೋಗಿ ನನ್ನ ಬಂದವ್ರೆ ನಾನು ಬೇರೆ ಕೆಟ್ಟ ಚಟ್ಗಳನ್ನ ಬಿಡ್ತಾರ. ನಮ್ಮ ಊರಲ್ಲಿ ಹುಟ್ಟಿದ್ರಿ, ಧ್ವಂಸದಲ್ಲಿ ಹುಟ್ಟಿದ್ರಿ, ಈ ಭೂಮಿಯಲ್ಲಿ ಬೆಳೀತಕ್ಕಂಥ ಬೆಳೆನ ಊಟ ಮಾಡ್ತೀರಿ, ಭೂಮಿಯಲ್ಲಿ ಬರ್ತಕ್ಕಂಥ ನೀರು ನಾವು ಕುಡಿತೀರಿ, ಭೂಮಿ ಮೇಲೆ ಎಲ್ಲ ಓಡಾಡ್ತೀರಿ, ನಮ್ಮ ಮಕ್ಕಳು ಮರೆಯೆಲ್ಲ ಓಡಾಡ್ತೀರಿ. ನಮಗೆ ಒಳ್ಳೆ ಆಯುಸ್ಸು, ಆರೋಗ್ಯ, ವಿದ್ಯಾ, ಬುದ್ಧಿ, ಸಕಲ ಸಂಪತ್ತು ಕೊಟ್ಟರು ಧ್ವಂಸದ ಇರ್ತಕ್ಕಂಥ ದೇವತೆಗಳು ಎಲ್ಲ ದೇವತೆಗಳನ್ನು ಕೊಂಡು ಈಗ ಹೊಸದಾಗಿ ನಮ್ಮ ವೀರಭದ್ರ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ದೆ. ಇದು ಒಂದು ದೇವರಾಗಿದೆ. ಅದಕ್ಕಾಗಿ ನಾವು ಅಲ್ಲಿ ಇಲ್ಲಿ ಅಲ್ದಾಡೋದಕ್ಕಿಂತ, ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಇದು ಮಾಡೋಕ್ಕಿಂತ ನಮ್ಮ ಊರಲ್ಲಿರೋ ದೇವಸ್ಥಾನಿಗೆ ಪೂಜೆ ಮಾಡಿ ಭಕ್ತಿಯಿಂದ ಅಲ್ಲಿ ನೆನ್ಸ್ಕೊಂಡು ಆ ದೇವರ ಮಾಡಿ ಒಂದು ಕಟ್ಟೆ ಮಾಡಿ ಆಮೇಲೆ ಒಂದು ಗುಡಿ ಕಟ್ಟೋ. ಇವಾಗ ಏನು ಕಟ್ಟೆ ಮಾಡ್ತಾರೆ, ಬಾವಿ ಕಟ್ಟೆ ಕೆರೆ ಮಾಡಕ್ ಕುಂಟೆ ಮಾಡಕ್ ಹೋದ್ರೆ ನೀರಿರಲ್ಲ, ಅದಕ್ಕೆ ಕೊಳವೆ ಮೇಲೆ ಮಾಡ್ತಾರೆ. ಅದು ಮುಖ್ಯ ನಾವೆಲ್ಲ ಹೋಗ್ತಾ ಇದ್ದೀರಿ. 48 ದಿವಸಗಳ ಕಾಲ ಪ್ರತಿಯೊಬ್ಬರು ಒಂದೊಂದು ದಿವಸ ಬೆಳಿಗ್ಗೆ ಒಬ್ರು, ಸಾಯಂಕಾಲ ಒಬ್ರು ಪೂಜೆ ಮಾಡಬೇಕು. ಅಖಂಡ ಜ್ಯೋತಿ ಉರಿತಾ ಇರ್ಬೇಕು. ಅಖಂಡ ಜ್ಯೋತಿಯಿಂದ ಆ ದೇವ್ರ ಸೇರಿಸ್ ಬರ್ತದೆ, ದೇವ್ರಿಗೆ ಕಡೆ ಬರ್ತದೆ, ದೇವ್ರ ಶಿಕ್ಷೆ ತುಂಬುತ್ತದೆ. ಅವಾಗ ನಿಜಕ್ಕೂ ನೀವು ಎಲ್ಲರೂ ಕೂಡ ಆ ದಯಾಮಯನಾಗಿರ್ತಕ್ಕಂಥ ಭದ್ರಕಾಳಿ ಸಮೇತ ವೀರಭದ್ರ ಸ್ವಾಮಿಯ ಸ್ಮರಣೆಗೆ ನಾವು ಪಾತ್ರ ಆಗ್ತೀರಿ. 48 ಜನ ಹೆಚ್ಚಿನ ಆಗಿ ನೀವು ಗುಗ್ಗಳ ಏನು ಕೊಂಡ ನೀವು ಮಾಡ್ತಾ ಇದ್ರು ಆ ಕೊಂಡನ ಅಲ್ಲಿಂದ ಆಚರಣೆ ಮಾಡಿ ನಿಮ್ಗೆ ಒಳ್ಳೆ ಆಗ್ತದೆ. ಈ ದೇವರಿಗೆ ಒಕ್ಕಲು ಮುಗಳೂರು ಮನೆ ದೇವರು ಇರ್ತದೆ. ಮುಗಳೂರು ಆಗಿರ್ಬೋದು, ರಾಜ ಮುಗಳೂರು, ಮಾಸ್ತೇನಹಳ್ಳಿ, ಮತ್ತೆ ಇನ್ನೂ ಅನೇಕ ಕಡೆಗಳಿಂದ ಇಮಡಹಳ್ಳಿ, ಇವೆಲ್ಲ ವೀರಭದ್ರ ಸ್ವಾಮಿಗಳು, ಅವಧೂರು ಇಮಡಹಳ್ಳಿ, ಅಗುರೂರು, ಇವೆಲ್ಲ ದೇವರು ಅಕ್ಕಲವರೆಲ್ಲ ಇದೆ. ಇವಾಗೆಲ್ಲ ಏನು ವೀರಭದ್ರ ಸ್ವಾಮಿ ಬೇರೆ ಏನಿಲ್ಲ. ಗೊತ್ತಿರುವಾಗ ಅಲ್ಲೊಂದು ಪೂಜೆ ಮಾಡ್ತೀವಿ, ಇಲ್ಲೇ ನೀವೆಲ್ಲ ಭಕ್ತಿಯನ್ನು ಮಾಡಿ ಅವು ಮುಖ್ಯಣ ನೀವು ಇದ್ರೆ ನಿಮ್ಗೆ ಒಳ್ಳೆ ಶಕ್ತಿ ಇರ್ತದೆ. ಇದು ಅದಕ್ಕಾಗಿನೇ ಎಲ್ಲರೂ ಕೂಡ ವೀರಭದ್ರ ಸ್ವಾಮಿಯ ಪಾದಕ್ಕೆ ಪಡಮುಟ್ಟು ಒಂದೆರಡು ನಾವಿವತ್ತು ನಮ್ಮ ಜನ್ಮ 100 ವರ್ಷ ಆಯಿಸಿದೆ. 50 ವರ್ಷ ನಿದ್ದೆಯಲ್ಲಿ ಕಳೆದಿದ್ದೀವಿ. ಇನ್ನು 50 ವರ್ಷದಲ್ಲಿ 30 ವರ್ಷ 35 ವರ್ಷ ಸಾಂಸಾರಿಕ ಜೀವನ ಕೊಟ್ಟೋಗಿರ್ತೀವಿ. ಇನ್ನು 15 ವರ್ಷ ಯೌವನದಲ್ಲಿ ಏನೇನು ಬೇಕೋ ಮಾಡಬಾರ್ದೆಲ್ಲ ಕೆಲಸ ಮಾಡಿ ಆಟಗಳು ಆಡ್ಬಿಟ್ಟಿರ್ತೀವಿ. ಈ ಮಧ್ಯೆ ಏನೋ ಆಧ್ಯಾತ್ಮಿಕದ ಸೊಗಡು ನಮ್ಮ ಪೂಜ್ಯರ ಆಶೀರ್ವಾದದಿಂದ, ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ನಮಗೆ ಆ ಸೊಗಡು ನಮಗೆ ಬಂದಿದ್ದರಿಂದ ಈಗಲಾದರೂ ನಮ್ಗೆ ಅಯ್ಯಪ್ಪ ವೀರಭದ್ರ ಸ್ವಾಮಿ ನಮಗೆ ಪ್ರೇರಣೆಯನ್ನು ಕೊಟ್ಟ, ನನ್ನ ಕೆಲಸವನ್ನು ಮಾಡು, ನಿನ್ನ ದನಿನಾಗು ಅಂತ. ಆ ದಿಕ್ಕಿನಲ್ಲಿ ಏನೋ ಒಂದಷ್ಟು ಎಲ್ಲರೂ ಏನೇನು ಮಾಡಿದರೋ ಗೊತ್ತಿಲ್ಲ. ನಾವು ನಮ್ಮ ಅಧ್ಯಕ್ಷರು ಈ ಸಂದರ್ಭದಲ್ಲಿ ವೀರಭದ್ರ ದೇವಸ್ಥಾನಕ್ಕೆ ಋಣ ತೀರಿಸ್ಕೊಳೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದೀವಿ. ಅದೇ ಪೌಂಡರು ಮಂಜುನಾಥ್ ರೆಡ್ಡಿ ಪಾಪ ಎರಡನೇ ಮಾತಿಲ್ಲ, ಅವರ ಒಂದು ಶ್ರಮದ ಫಲ, ನಾವಿಬ್ಬರು ಜೊತೆ ಸೇರಿದ ಫಲ, ಆಡಳಿತ ಮಂಡಳಿ ಕೈ ಜೊತೆಗೆ ಇದ್ದಿದ್ದ ಫಲ, ಗ್ರಾಮಸ್ಥರೆಲ್ಲ ಸಹಕಾರ ಕೊಟ್ಟಿದ್ದ ಫಲ ಇವತ್ತು ನಮ್ಮ ಈ ವೀರಭದ್ರ ದೇವಸ್ಥಾನ ಈ ಸ್ಥಿತಿಗೆ ಬಂತು. ಭಾರಿ ಸಂತೋಷ. ಆದರೆ ಒಂದಂತೂ ನಿಜ, ದೇವಸ್ಥಾನಗಳಿಗೆ ಜನ ಸಹಾಯ ಮಾಡ್ತಾರೆ, ಇಲ್ಲ ಅಂತಲ್ಲ. ನಮ್ಮ ಹಿಂದೂ ಧರ್ಮದ ಇತಿಹಾಸ 40,000 ವರ್ಷಗಳದ್ದು ಇತಿಹಾಸ ಇದೆ ನಮ್ಮ ಸನಾತನ ಹಿಂದೂ ಧರ್ಮ. ಆ ಧರ್ಮದಲ್ಲಿ ನಾವೆಲ್ಲ ಮುಳುಗ್ತಿಯಲ್ಲಿಂದ ಎಲ್ಲೋ ನಮ್ಮದು ಒಂದು ಆಧ್ಯಾತ್ಮಿಕವಾದ ಸೊಗಡು ನಮ್ಮ ಹೃದಯದಲ್ಲಿದೆ. ಆ ಸೊಗಡು ಇವತ್ತು ನಮಗೆಲ್ಲ ಸಮಾಜನ ಕಟ್ಟಕ್ಕೆ, ಧರ್ಮ ಪ್ರಸಾರ ಮಾಡೋಕ್ಕೆ, ಮಠ ಮಂದಿರಗಳಿಂದ ಗುಡಿ ಗೋಪುರಗಳನ್ನ ಕಟ್ಟಕ್ಕೆ ನಮಗೆ ಅವರು ಭಗವಂತ ಪ್ರೇರಣೆ ಮಾಡ್ತಾ ಇದ್ದಾನೆ ಅಂದರೆ ತಪ್ಪಾಗಲಾರ್ದು. ಆ ದಿಕ್ಕಿನಲ್ಲಿ ಇವತ್ತು ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ನಮ್ಮ ಧರ್ಮಸ್ಥಾನದಲ್ಲಿ ವೀರಭದ್ರನ ದೇವಸ್ಥಾನ ಆಗಬೇಕು ಅಂತೇಳಿ ವೀರಭದ್ರನ ಅನುಯಾಯಿಗಳು ನಮ್ಮ ಬೆಂಗಳೂರು ನಗರ ಜಿಲ್ಲೆಗೆ ಆನೇಕಲ್ ತಾಲೂಕಿನವರೇ ಜಾಸ್ತಿ ಇದ್ದಾರೆ ಅನುಯಾಯಿಗಳು. ಅವರೆಲ್ಲರೂ ಮನಸ್ಸು ಮಾಡಿ ಎಲ್ಲರೂ ಎಲ್ಲ ರೂಪದಲ್ಲೂ ತನುಮನ ಸಹಾಯವನ್ನು ಮಾಡಿ ಇವತ್ತು ನಮ್ಮ ದೇವಸ್ಥಾನಕ್ಕೆ ವೀರಭದ್ರ ಸ್ವಾಮಿನೆಲ್ಲ ನೆಲೆಸಿ
ಅವ್ರಿಗೆ ಯಾರ್ಯಾರು ಬಂದು ಕೈ ಮುಗಿತಾರೋ ಅವರ ಕುಟುಂಬಕ್ಕೆ ಅವ್ರ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಲಿ, ಅವ್ರಿಗೆ ಒಳ್ಳೆ ಜ್ಞಾನ ವೃದ್ಧಿ ಆಗಲಿ, ಅವ್ರ ಕುಟುಂಬ ಸುಖಕರವಾಗಿರಲಿ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ನಾನು ಸಂತೋಷವನ್ನು ಪಡ್ತೀನಿ. ಆ ದಿಕ್ಕಿನಲ್ಲಿ ನಮ್ಮ ವೀರಭದ್ರ ಸ್ವಾಮಿ ದೇವಸ್ಥಾನ ಇವತ್ತು ಇಡೀ ಬೆಂಗಳೂರು ನಗರ ಜಿಲ್ಲೆಗೇ ಒಂದು ಇತಿಹಾಸ ಪ್ರಸಿದ್ಧವಾದಂಥ ದೇವಸ್ಥಾನ ಆಗ್ತಾಯಿದೆ. ಅದಕ್ಕೆ ನಾವೆಲ್ಲರೂ ಚಿರುಣಿಯಾಗಿ ಅವನ ಸೇವೆ ಮಾಡಿ ಹುಟ್ಟು ಅನಿರೀಕ್ಷಿತ, ಸಾವು ಶಾಶ್ವತ, ನಾವು ಸಾಯೋದಂತೆ ಗ್ಯಾರಂಟಿ, ಹೆಂಗೆ ಸಾಯ್ತೇವೋ ಗೊತ್ತಿಲ್ಲ, ಇದ್ದಾಗ ನಾವೇನಾದರೂ ಒಳ್ಳೆ ಕೆಲಸ ಮಾಡಿ ಸತ್ತರೆ ನಮಗೆ ರಕ್ಷಣೆ ಆಗ್ತೈತೆ ಅಂತ ಹೇಳಿ ನಾನು ನಮ್ಮ ಅಧ್ಯಕ್ಷರಿಗೆ ಅಹವಾಲವನ್ನು ಕೊಟ್ಟು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಶ್ರೀರಾಮ್. ಇವತ್ತು ಧ್ವಂಸಂದ್ರದಲ್ಲಿ ಶ್ರೀ ಪುರಾತನ ವೀರಭದ್ರ ಸ್ವಾಮಿ ದೇವಾಲಯ ಪ್ರತಿಷ್ಠಾಪನೆ ಆಯಿತು. ಈ ದೇವಸ್ಥಾನ ಮಂಜುನಾಥ ರೆಡ್ಡಿಯವರು ಸುಮಾರು ವರ್ಷಗಳಿಂದ ಇಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ನೆಲೆಸೋಣ, ಕಟ್ಟಡ ಮಾಡಬೇಕು ಅಂತ ಹೇಳಿದ್ರು. ನಾವೆಲ್ಲ ಅಗದವರು, ನಮ್ಮ ಹುಬ್ಬಳ್ಳಿ ಶಾಸ್ತ್ರಿಗಳು ದೊಡ್ಡವರು, ಅವರು ಶತಾಯುಷು ಸ್ವಾಮೀಜಿಗಳು, ಅವರ ಆ ಆಶೀರ್ವಾದದಿಂದ ಅವರ ಪಾದಗಳ ದರ್ಶನಕ್ಕೆ ಹೋಗಿ ಅಲ್ಲೇ ಪೂಜೆ ಮಾಡ್ಕೊಂಡು ನಾವು ಮನೆ ದೇವರಲ್ಲಿ ಬರ್ತಾಯಿದ್ವಿ. ನಮ್ಮ ಅದೃಷ್ಟ ಅಂದರೆ ಸ್ವಾಮೀಜಿಗಳ ಮೊಮ್ಮಗನೇ ವಿಷ್ಣು ಶರ್ಮಾ ಸ್ವಾಮೀಜಿಗಳು, ವಿಶ್ವನಾಥ ಶಾಸ್ತ್ರಿಗಳು ಪ್ರತಿಷ್ಠಾಪನೆಗೆ ಬಂದಿದ್ದು ನಮಗೆ ಭಾಳ ಸಂತೋಷ ಆಯಿತು. 3-4 ದಿವಸದಿಂದ ಶಾಸ್ತ್ರೋಕ್ತವಾಗಿ ಒಂದೊಂದೇ ಕಾರ್ಯಕ್ರಮಗಳೆಲ್ಲ ಮಾಡಿಕೊಟ್ಟಿದ್ದಾರೆ ವಿಶ್ವನಾಥ ಶಾಸ್ತ್ರಿಗಳು. ಅವ್ರಿಗೆ ಮತ್ತು ಅವ್ರ ಸಂಗಡಿಗರಿಗಳಿಗೆಲ್ಲ ನಮ್ಮ ಆಡಳಿತ ಮಂಡಳಿ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಮತ್ತು ಇಲ್ಲಿ ದೇವಸ್ಥಾನ ನೆಲೆಸಲು ಒಂದು ಕಾರಣ, ಯಾಕಂದರೆ ನಮಗೆ ಈ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ನಮ್ಮ ಸುತ್ತಮುತ್ತಲು ರಸ್ತೆಗಳೆಲ್ಲ ಬ್ಯುಸಿ ಆಗೋಗ್ಬಿಟ್ಟು ಟ್ರಾಫಿಕ್ ಜಾಸ್ತಿ ಆಗೈತೆ. ನಾವು ವೈಟ್ ಫೀಲ್ಡ್ಗೆ ಹೋಗಬೇಕು, ಸ್ವಾಮೀಜಿಗಳ ದರ್ಶನ ದೇವಸ್ಥಾನಕ್ಕೆ, ಮನೆ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಒಂದು 2 ಅವರ್ ಆಗೋಗ್ಬಿಡ್ತೈತೆ. ಮೊದಲು ನಾವೆಲ್ಲ ಕೋಡಿಗೆ ಹೋಗಿ ಬಸ್ಸಲ್ಲಿ ಅಲ್ಲಿಂದ ನಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಅಲ್ಲಿ ಅಗ್ನಿಕುಂಡ ಎಲ್ಲ ಟ್ರ್ಯಾಕ್ಟರ್ಗಳೆಲ್ಲ ಹೋಗಿ ಅನ್ನದಾನ ಮಾಡಿ ಎಲ್ಲ ಅಲ್ಲಿಂದ ನಾವು ಬರ್ತಾಯಿದ್ವಿ. ಅಲ್ಲಿ ಸ್ವಾಮೀಜಿಗಳ ಶಾಸ್ತ್ರಿಗಳ ನಮ್ಮ ಹಿರಿಯರ ಆಶೀರ್ವಾದ ಪಡ್ಕೊಂಡು ದೇವರ ಆಶೀರ್ವಾದ ಪಡ್ಕೊಂಡು ಬರ್ತಾಯಿದ್ವಿ. ನಮ್ಮ ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ನಮ್ಮ ಆಡಳಿತ ಮಂಡಳಿಯವರು ಎಲ್ಲ ಇಲ್ಲೇ ಒಂದು ನಮ್ಮ ವೀರಭದ್ರ ಸ್ವಾಮಿ ದೇವಸ್ಥಾನ ಮಾಡೋಣ, ಅಲ್ಲಿ ಮನೆ ದೇವರು ಅಂತ ವರ್ಷಕ್ಕೊಂದು ಸಲ ನಾವು ಹೋಗಿ ಬರೋಣ, ಇಲ್ಲಿ ಪ್ರತಿನಿತ್ಯ ನಮ್ಮ ಪೂಜೆಗಳು ಕೈಂಕರ್ಯಗಳು ಮಾಡೋಣ ಅಂಥೇಳಿ ತೀರ್ಮಾನ ಮಾಡಿದ್ದಕ್ಕೆ ಇಲ್ಲೊಂದು ದೇವಸ್ಥಾನ ಇವತ್ತು ಬಹಳ ಶಾಸ್ತ್ರೋಕ್ತವಾಗಿ 3 ದಿವಸದಿಂದ ನಮ್ಮ ವಿಷ್ಣು ಶಾಸ್ತ್ರಿಗಳು ಪೂಜಾ ಕಾರ್ಯಕ್ರಮಗಳೆಲ್ಲ ಮಾಡಿಕೊಟ್ಟು ಎಲ್ಲ ಭಕ್ತಾದಿಗಳಿಂದ, ಎಲ್ಲ ಗ್ರಾಮಸ್ಥರಿಂದ, ಸುತ್ತಮುತ್ತಲ ಗ್ರಾಮಸ್ಥರು ಭಕ್ತಾದಿಗಳಿಂದ ಇವತ್ತು ವಿಜೃಂಭಣೆಯಾಗಿ ದೇವರು ಪ್ರತಿಷ್ಠಾಪನೆ ಆಯಿತು. ಒಂದು ದೇವರು ವಿಗ್ರಹಗಳು ಪವಾಡ ರೂಪದಲ್ಲಿ ಒಳಗಡೆ ಹೋಯ್ತು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. 1.5 ಟನ್ 2 ಟನ್ ದೇವರು ದೊಡ್ಡ ವಿಗ್ರಹ ಇರೋದು, 5.5 ಅಡಿ ದೇವರು. ನಾವು 5-6 ಜನ ಇದ್ವಿ, ಯಾವ ರೀತಿ ಒಳಗಡೆ ಸಾಗಿಸೋದು ಅಂತಂತ ಹೇಳಿದ್ದಕ್ಕೆ ಅಂದ್ಕೊತಾ ಇದ್ವಿ. ಆವಾಗ ಸ್ವಾಮಿಗಳು, ವಿಷ್ಣು ಶಾಸ್ತ್ರಿ ಸ್ವಾಮೀಜಿಗಳು, ಭಗವಂತನ ನೀವು ಸಂಕಲ್ಪ ಮಾಡ್ಕೊಳ್ಳಿ, ಆ ಭಗವಂತನೇ ಒಳಗಡೆ ಹೋಗಿ ಕುತ್ಕೊಳ್ಳೋಕ್ಕೆ ನಿಮಗೆ ದಾರಿ ತೋರಿಸ್ತಾನೆ ಅಂತ ಹೇಳಿದ್ರು. ಅದೇ ರೀತಿ ನಾವು ಅಲ್ಲಿಂದ ದೇವ್ರನ್ನ ಮೆಲ್ಲಿಗೆ ಇಲ್ಲಿಗೆ ಜರ್ಸ್ಕೊಂಬಂದು ನಿಲ್ಸಿದಾಗ ಆ ಸಂದರ್ಭದಲ್ಲಿ 10 ಜನ ಯುವಕರು ಆಟೋಮೆಟಿಕ್ಕಾಗಿ ಇಲ್ಲಿಗೆ ಬಂದರು. ನಮ್ಗೆ ಆಶ್ಚರ್ಯ ಆಯಿತು, ಅವ್ರು ಏನಕ್ಕೆ ಬಂದರು, ಯಾವ ಊರವ್ರು, ನಮ್ಮ ಕಡೆಯವರು, ನಮ್ಮ ರಾಜ್ಯದವರೇ ಅಲ್ಲ. ಅವ್ರು ಬಂದು ನಿಂತ್ಕೊಂಡ್ರು. ಆವಾಗ ಎಲ್ಲರೂ ನಾವು ಮರಗಳಾಗಿ ದೇವ್ರನ್ನ ಒಳಗಡೆಗೆ ನಾವು ತೊಗೊಂಡು ಮೇಲಕ್ಕೆ ಎತ್ಕೊಂಡೇ ಹೋಗ್ತೀವಿ ಅಂತ ಎತ್ಕೊಂಡ್ಬಂದ್ರು. ನಮಗೆ ಆ ಸಂದರ್ಭ, ಆ ಸನ್ನಿವೇಶ ಇವಾಗಲೂ ನೆನೆಸ್ಕೊಂಡ್ರೆ ಇಲ್ಲಿ ಈ ಸ್ಥಳದಲ್ಲಿ ಭಗವಂತನ ಒಂದು ಸ್ಥಳ ಮಹಿಮೆ ಐತೆ. ನಮಗೆ ವೇಮಣ್ಣವ್ರು ಹೇಳ್ತಾರೆ, ಸ್ಥಾನ ಬಲಮೆ ಕಾನಿ ತನ ಬಲಮೆ ಏಮಿಲ್ಲದ್ರ ವಿಶ್ವದಾಭಿರಾಮ ವಿನರ ವೇಮ ಅಂತ ವೇಮಣ್ಣವ್ರು ಹೇಳ್ತಾರೆ. ಆ ರೀತಿ ಈ ಸ್ಥಳದಲ್ಲಿ ಬಹಳ ಮಹತ್ವ ಇದೆ. ಎಲ್ಲ ಭಕ್ತಾದಿಗಳು ಈ ಸ್ಥಳ ಮಹಿಮೆನ ಬಂದು ಇಲ್ಲಿ ಪ್ರತಿಯೊಬ್ಬರು 48 ದಿನ ಪೂಜೆಗಳಾದಮೇಲೆ ಪ್ರತಿಯೊಂದು ನಿತ್ಯನೂ ಪೂಜೆ, ನೈವೇದ್ಯ ಮತ್ತು ಪ್ರಸಾದ ವಿನಿಯೋಗ ಇರ್ತೈತೆ. ಎಲ್ಲ ಭಕ್ತಾದಿಗಳು ಬರಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮ ಮೀಡಿಯಾ ಮುಖಾಂತರ ನಾನು ಮನವಿ ಮಾಡಿಕೊಳ್ತೇನೆ. ಎಲ್ಲ ಭಕ್ತಾದಿಗಳು ನಮಗೆ ಸಹಕರಿಸಿದಂಥ ಎಲ್ಲರಿಗೂ ನಾನು ವಂದನೆಗಳನ್ನ ಅರ್ಪಿಸ್ತೇನೆ. ಒಂದು ದೇವತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ಹೇಗೆ ಸಾಧ್ಯ? ನನಗೆ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ.
ನಮ್ಮ ತಾತ ಅವರು ವೈಯಪ್ಪಣ್ಣ ರೆಡ್ಡಿಯವರು ಧಾರ್ಮಿಕ ಕಾರ್ಯಕ್ರಮಗಳು ಯಾರೇ ಒಬ್ಬ ಯಾವುದೇ ಒಬ್ಬ ಸ್ವಾಮೀಜಿಗಳು ಬಂದರೆ ಫಸ್ಟು ಧ್ವಂಸನದ ಊರೊಳಗಡೆ ಅಪ್ಪಣ್ಣ ರೆಡ್ಡಿ ಅವ್ರ ಮನೆಗೆ ಹೋಗೋಣ, ಅಲ್ಲಿ ಹೋಗಿ ಅವ್ರನ್ನ ದರ್ಶನ ಮಾಡಿದ್ರೆ ನಮ್ಮೂರಲ್ಲೆಲ್ಲ ಒಳ್ಳೆಯದು, ನಮಗೆ ಎಲ್ಲರ ಕಡೆಯಿಂದ ನಮಗೆ ಏನು ಸಿಗಬೇಕು ಭಗವಂತನ ಆಶೀರ್ವಾದ ಸಿಗ್ತೈತೆ ಅಂತ ಆ ಕಾಲದಲ್ಲಿ ಹೇಳೋರು ಅಂತೆ. 60 ವರ್ಷದ ಹಿಂದಿನ ಮಾತು, ನಾನು ಚಿಕ್ಕ ಹುಡುಗನಾಗಿ ಇದ್ದಾಗ ಹೇಳೋರು. ಅದೇ ರೀತಿ ನಮ್ಮ ತಾತ ಅವರು ವೈಯಪ್ಪಣ್ಣ ರೆಡ್ಡಿ ಅವರು ಇದು ನನಗೆ ಒಂದು ಸ್ವಲ್ಪ ಬಂದೈತೆ ಅಂತ ನಮ್ಮ ಈ ಹಿರಿಯರು, ಈ ಊರಿನ ಪ್ರಮುಖರು, ಈ ನಮ್ಮ ಜಯಣ್ಣನವರು ಹಿರಿಯರು ಎಲ್ಲ ಹೇಳ್ತಾರೆ. ನನಗೆ ನಮ್ಮ ಸ್ವಾಮೀಜಿಗಳೊಬ್ಬರು ಜೋಳಗೇರಿಯಲ್ಲಿ ಸ್ವಾಮೀಜಿಗಳು 40 ವರ್ಷ ಹಿಂದಿನ ಮಾತು, ಅವರು ಪದ್ಮನಾಭ ಸ್ವಾಮೀಜಿಗಳು ಅಂತ ನಮ್ಮ ಸ್ವಾಮೀಜಿಗಳಿಗೆ ದರ್ಶನಕ್ಕೆ ಹೋಗಿದ್ದಾಗ ಅವರು ಬಾಪ ಇಲ್ಲಿ ನಿನ್ನ ಕೈನಲ್ಲಿ ಸುಮಾರು ಆಧ್ಯಾತ್ಮಿಕ ವಿಚಾರಗಳು ನಡೀತೈತೆ, ನಿನ್ನ ಕೈನಲ್ಲಿ ದೇವಸ್ಥಾನಗಳದ್ದೆಲ್ಲ ಆಗ್ತೈತೆ ಅಂತ 40 ವರ್ಷದ ಹಿಂದೆ ಹೇಳಿದರು. ನನಗೆ ಆವಾಗ ಒಂದು 25-30 ವರ್ಷದ ಹುಡುಗ ಹೇಳಿದರು. ಅವ್ರನ್ನ ನಾನು ಪ್ರತಿನಿತ್ಯನೂ ಆ ಸ್ವಾಮೀಜಿಗಳನ್ನ ಬೆಳಗ್ಗೆ ಸಾಯಂಕಾಲ ನಾನು ಅವರ ಫೋಟೋ ಮುಂದೆ ನಿಂತ್ಕೊಂಡು ಅವ್ರನ್ನ ನಾನು ಮನಸ್ಸಲ್ಲಿ ನೆನೆಸ್ಕೊತೀನಿ. ಅವ್ರು ಹೇಳಿದ ಮಾತು ಈಗ 10 ವರ್ಷದಿಂದ ಈಚೆ ಒಂದೊಂದೇ ಆಗ್ತಾಯಿದೆ. ಗುಂಜೂರಲ್ಲಿ ಶರ್ಮಾತ್ಮ ದೇವಸ್ಥಾನದ ಎಲ್ಲ ಅಲ್ಲಿ ಆಡಳಿತ ಮಂಡಳಿಯವರೆಲ್ಲ ನನಗೆ ಸಹಕರಿಸಿ ಅಲ್ಲಿ ಎಲ್ಲ ಕಾರ್ಯಕ್ರಮಗಳು ಮಾಡೋದಕ್ಕೆ, ದೇವಸ್ಥಾನಗಳಲ್ಲಿ ಬೆಳವಣಿಗೆ ಮಾಡೋದಕ್ಕೆ ಅಲ್ಲಿ ಭಕ್ತಾದಿಗಳು ಮತ್ತು ಎಲ್ಲರೂ ಸಹಕರಿಸಿದ್ರು. ಅಲ್ಲೊಂದೊಂದೇ ಮಾಡಿದ್ವಿ. ಈಗ ಮುಂದಿನ ದಿನಗಳಲ್ಲಿ ಇವಾಗ ವೀರಭದ್ರ ಸ್ವಾಮಿ ದೇವಸ್ಥಾನ ನಾನು ಅಧ್ಯಕ್ಷರು, ನನಗೆ ಬೇಡ ಹಿರಿಯರು ನೀವು ಇರ್ರಿ ಅಂತ ನಮ್ಮ ಜಯಣ್ಣವರು ಭಾಳ ಕೇಳಿಕೊಂಡೆ. ಎಲ್ಲರೂ ನಮ್ಮ ಜಯಣ್ಣವರು ಇಲ್ಲ, ನನಗೆ ನಾನಾ ಕಾರ್ಯಕ್ರಮಗಳು, ನಾನು ವಿಶ್ವ ಹಿಂದೂ ಪರಿಷತ್ ಸ್ಕೂಲ್ ವಿಚಾರಗಳಲ್ಲೆಲ್ಲ ಸ್ವಲ್ಪ ಹೋರಾಟ ಐತೆ, ಓಡಾಡೋದು ಇರ್ತೈತೆ ಧನರಾಜು, ನೀನಾಗಪ್ಪ ನೀವೆಲ್ಲ ಸ್ವಲ್ಪ ಇರ್ರಿ, ನಿಮ್ಮ ಹಿಂದೆ ನಾನು ಇರ್ತೀನಿ ಅಂತ ಎಲ್ಲರ ಸಹಕಾರದಿಂದ ನನಗೆ ಅಧ್ಯಕ್ಷತೆ ನಾನು ವಹಿಸಿದ್ರು. ಅದೇ ಪ್ರಕಾರ ಎಲ್ಲರೂ ಸಹಕರಿಸಿ ದೇವಸ್ಥಾನ ಇವತ್ತು ಪ್ರತಿಷ್ಠಾಪನೆ ಆಗೈತೆ. ಎಲ್ಲ ನಮ್ಮ ಅನಂತರಾಮಿಂದ ಹಿಡಿದು, ಹರೀಶ್ ಅವರಿಂದ ಹಿಡಿದು, ಉಮೇಶ್ ಅವರಿಂದ ಹಿಡಿದು, ನಮ್ಮ ಪಿಂಡಿ ಬಾಬು ಅವರಿಂದ ಹಿಡಿದು ಎಲ್ಲರ ಸಹಕಾರದಿಂದ ಇವತ್ತು ಪ್ರತಿಷ್ಠಾಪನೆ ಆಗೈತೆ. ಆಮೇಲೆ ಇನ್ನೊಂದು ಮಾತು ಹೇಳಲು ನಾನು ಇಚ್ಛೆ ಪಡ್ತೇನೆ. ಮುಂದಿನ ದಿನಗಳಲ್ಲಿ ನನಗೊಂದು ಯೋಚನೆ ಐತೆ. ಗೀತಾಶ್ರಮ ಆವಾಗ ನಾನು 22-23 ವರ್ಷ ವಯಸ್ಸು, ಶ್ಯಾಮಣ್ಣವರು ಸ್ವರ್ಗದಲ್ಲಿದ್ದಾರೆ. ಹಾಗೇ ಅವರು ನನ್ನ ಗೀತಾಶ್ರಮ ಟ್ರಸ್ಟಲ್ಲಿ ನನ್ನ ಡೈರೆಕ್ಟರ್ ಮಾಡಿದರು. ಹಾಗೇ ಸ್ವಾಮಿ ಗೀತಾಶ್ರಮ ಎಲ್ಲ ವಯಸ್ಸಾದವರು ಇರೋದು, ನನ್ನೇನಕ್ಕೆ ಯುವಕನ್ ಮಾಡ್ತೀರಾ ಅಂತ ನಾನು ಕೇಳಿದೆ. ಇಲ್ಲ ಧನರಾಜು, ಮುಂದಿನ ದಿನಗಳಲ್ಲಿ ಇದು ನಿನ್ನ ಕೈನಲ್ಲಿ ಆಗಬೇಕು ಅಂತ ಹೇಳಿದ್ದಾರೆ. ಅವ್ರ ಕನಸನ್ನು ನನಸು ಮಾಡಬೇಕು, ಅದೂ ನನ್ನ ಯೋಚನೆ ಐತೆ. ನಮ್ಮ ಕುಟುಂಬದವರು ಪ್ರತಿಯೊಬ್ಬರೂ ನನ್ನ ಸಹಕರಿಸ್ತಾರೆ. ನನ್ನ ಮಕ್ಕಳಿರ್ಬೋದು, ಅಣ್ಣ ತಮ್ಮಂದಿರ್ಬೋದು, ನಮ್ಮ ಕುಟುಂಬದ ಎಲ್ಲ ಸದಸ್ಯರಿರ್ಬೋದು, ಊರಿನ ಪ್ರಮುಖರಿರ್ಬೋದು, ಎಲ್ಲರೂ ಸಹಕರಿಸಿ ಒಂದು ಈ ಕಾರ್ಯಕ್ರಮಗಳು ಮಾಡೋದಕ್ಕೆ ಎಲ್ಲರೂ ಸಾಥಿಂದ ನಾನು ಮಾಡ್ತಾಯಿದ್ದೀನಿ. ಇದು ಭಗವಂತನ ಪ್ರೇರಣೆಯಿಂದ ನನ್ನ ಕೈನಲ್ಲಿ ಮಾಡಿಸ್ತಾ ಇರೋದಕ್ಕೆ ಭಗವಂತನಿಗೆ ಪಾದಗಳಿಗೆ ಈ ಪ್ರತಿಯೊಬ್ಬ ಗುರುಗಳು ಹಿರಿಯರಿಗೆ ನಾನು ವಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸೋಕೆ ಇಷ್ಟಪಡ್ತೇನೆ. ಸಂತೋಷ ದೇವರು ಒಂದು ಸಂತೋಷವನ್ನು ಹೇಳಿದ್ರು, ಗೀತಾಶ್ರಮ ಮಾಡಬೇಕು ಅಂತ. ಹರೇ ರಾಮ ಹರೇ ಕೃಷ್ಣದವರು ಪೂರ್ಣ ಪ್ರಮಾಣವಾಗಿ ಗೀತಾಶ್ರಮವನ್ನು ಕಟ್ಟಿಕೊಡೋದಕ್ಕೆ ಅವರು ಆಲ್ರೆಡಿ ಬಂದಿದ್ದಾರೆ. ಅದಕ್ಕೆ ನಾವೀಗ ಅಲ್ಲಿ ಟ್ರಸ್ಟ್ ವಿಷಯದಲ್ಲಿ ಮಾತಾಡ್ತಾ ಇದ್ದೀವಿ. ಧನರಾಜರ ನಾಯಕತ್ವದಲ್ಲಿ ಹರೇ ರಾಮ ಹರೇ ಕೃಷ್ಣದವರು ಈಗ ಅಲ್ಲಿ ಇಸ್ಕಾನ್ ಅವರು ಬಂದು ನಮ್ಮನ್ನೆಲ್ಲ ಭೇಟಿಯಾಗಿದ್ದಾರೆ. ಅವ್ರ ಪಂಗಳನೂ ಭೇಟಿಯಾಗಿದ್ದಾರೆ. ಅದನ್ನು ಧನರಾಜ್ ಅವರು ಮನಸ್ಸು ಮಾಡಿದ್ರೆ ಇನ್ನು 2 ವರ್ಷದಲ್ಲಿ, ಜಾಸ್ತಿ ದೂರ ಇಲ್ಲ, 2 ವರ್ಷದಲ್ಲಿ ಇಸ್ಕಾನ್ ಸಂಸ್ಥೆಯಿಂದ ಹರೇ ರಾಮ ಹರೇ ಕೃಷ್ಣ ಇಡೀ ಈ ಭಾಗದಾಗ ಒಂದು ಶ್ರೇಷ್ಠವಾದಂಥ ದೇವಸ್ಥಾನವನ್ನು, ಭಜನೆ ಮಂದಿರವನ್ನು ಕಟ್ಟುವಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಅದಕ್ಕೆ ನಮ್ಮ ಸನ್ಮಾನ್ಯ ಧನರಾಜ್ ಅವರಿಗೆ ವೀರಭದ್ರ ಸ್ವಾಮಿ ಜಲ್ದಿ ಆತನಿಗೆ ಪ್ರೇರಣೆ ಕೊಟ್ಟು ಅದಕ್ಕೆ ಕಾರ್ಯರೂಪ ಬರೋದಕ್ಕೆ ವೀರಭದ್ರ ಸ್ವಾಮಿನ ಆಶೀರ್ವಾದ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಇದು ನನ್ನ ಕಳಕಳಿ ಅನ್ನೋದನ್ನು ಧನರಾಜಣ್ಣವರು ತಿಳ್ಕೊಬೇಕು. ಗ್ರಾಮದ ಶ್ರೀ ಕ್ಷೇತ್ರ ನಾಥನಾದಂತಹ ಭದ್ರಕಾಳಿ ಸಮೇತ ವರಗುರು ವೀರಭದ್ರೇಶ್ವರ ನಾಂದೀಶ್ವರ ಸ್ವಾಮಿ ಸಮೇತ ಮಹಾಗಣಪತಿ ಪ್ರಾಣ ಪ್ರತಿಷ್ಠಾಪನೆಗಳಾಗಿರೋದ್ರ ಕಾರಣದಿಂದ ಸಮಸ್ತ ಭಕ್ತ ಮಹಾಶಯರಲ್ಲಿ ಇಷ್ಟಾರ್ಥಗಳೆಲ್ಲವೂ ಸಹ ಫಲವಾಗಲಿ ಅಂತ ಹೇಳ್ತಾ ಈ ಗ್ರಾಮಸ್ಥರಿಂದ ಲೋಕಾರ್ಪಣೆಯಾದಂಥ ನೂತನ ದೇವಸ್ಥಾನ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನ ಯಾವೆಲ್ಲ ಕಾರ್ಯಕ್ರಮಗಳು ನಡೆಯಿತು ಅಂದರೆ, ಪ್ರಥಮತಃ ಗಂಗೆ ಪೂಜೆ, ಗಣಪತಿ ಪೂಜೆ, ರಕ್ಷಗ್ನ ಹೋಮ, ಮಹಾಮಂಗಳಾರತಿ, ಫಲಪ್ರಸಾದಗಳನ್ನು ಮೊದಲನೇ ದಿವಸದಿಂದ 2ನೇ ದಿವಸ
ಕಳಸ ಸ್ಥಾಪನೆ, ಅಷ್ಟದಿಕ್ಪಾಲಕರ ಪೂಜೆಗಳು, ಕಳಸಾರಾಧನೆಗಳು, ಕಳಸ ಪೂಜೆಗಳಿಂದ ಹಿಡಿದು ಸ್ವಾಮಿಯ ಪ್ರಾಣ ಪ್ರತಿಷ್ಠಾಪನೆ, ರುದ್ರಹೋಮ, ರುದ್ರ ಅಲಂಕಾರಗಳಿಂದ ಹಿಡಿದು ಮಹಾಮಂಗಳಾರತಿಯಿಂದ ಸ್ವಾಮಿಯ ಪೂಜೆ ನೆರವೇರಿದೆ. ಈ ದಿವಸ ಮಹಾ ಪೂಜೆಯಿಂದ ಈ ಲೋಕಾರ್ಪಣೆಯಾದಂತಹ ವೀರಭದ್ರ ಸ್ವಾಮಿ ತಮ್ಮೆಲ್ಲರಿಗೂ ಆಯುರಾರೋಗ್ಯಗಳಿಂದ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಸಮಸ್ತ ಭಕ್ತರಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಆಗ ಅಕ್ಕಪಕ್ಕದ ಗ್ರಾಮಸ್ಥರಿಂದ ನಮ್ಮ ವೀರಭದ್ರ ಸ್ವಾಮಿ ಮತ್ತು ಭದ್ರಕಾಳಿ ದೇವಸ್ಥಾನ ತುಂಬ ಚೆನ್ನಾಗಿ ಬಂದಿದೆ. ಆಡಳಿತ ಮಂಡಳಿವರೆಗೂ ಮತ್ತು ನಮ್ಮ ಪುರೋಹಿತರೊಂದವರೆಗೂ ಎಲ್ಲರಿಗೂ ಧನ್ಯವಾದಗಳು.